ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಭೀಕರ ಹತ್ಯೆ, ಕಾರ್ಗೆ ಗೂಡ್ಸ್ ವಾಹನ ಡಿಕ್ಕಿ ಹೊಡೆಸಿ ಕೊಚ್ಚಿ ಕೊಲೆ, ಸಿಕ್ಕಿಲ್ಲ ಹಂತಕರ ಸುಳಿವು. ಫಾಜಿಲ್ ಕೊಲೆಗೆ ಸುಹಾಸ್ ಶೆಟ್ಟಿ ಹತ್ಯೆ ಪ್ರತಿಕಾರವಂತೆ, ಶಾಂತಿ ಕಾಪಾಡುವಂತೆ ಸರ್ಕಾರದ ಮನವಿ, ಮುಗಿಬಿದ್ದ ಬಿಜೆಪಿ, ಎನ್ಐಎ ತನಿಖೆಗೆ ಆಗ್ರಹ. ಪಾಕ್ ಸರ್ಕಾರಕ್ಕೆ ಉಗ್ರ ಸಂಘಟನೆಗಳ ನಂಟು ರಹಸ್ಯವೇನಲ್ಲ, ಪಾಕ್ ನಾಯಕ ಬಿಲಾವಲ್ ಭುಟ್ಟೋ ಒಪ್ಪಿಗೆ, ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ವಾಯು ಬಲ. ಪಹಲ್ಗಾಮ್ ದಾಳಿನಲ್ಲಿ ಪಾಕ್ ಸೇನೆ ಸ್ಥಳೀಯರ ನೆರವು, ಎನ್ಐಎ ಪ್ರಾಥಮಿಕ ತನಿಖೆಯಲ್ಲಿ ಸ್ಫೋಟಕ ಸತ್ಯ, 2800 ಜನರಿಗೆ ಫುಲ್ ಡ್ರಿಲ್. ಕನ್ನಡ ಹಾಡು ಕೇಳಿದ್ದಕ್ಕೆ ಉಗ್ರ ದಾಳಿ ತಳುಕು, ಸೋನು ನಿಗಮ್ ಬ್ಯಾನ್ಗೆ ಕನ್ನಡ ಸಂಘಟನೆಗಳ ಪಟ್ಟು, ಬೆಳಗಾವಿ ಕಾರವಾರ ಮಹಾರಾಷ್ಟ್ರಕ್ಕೆ ಸೇರ್ಬೇಕಂತೆ. ಸಿಎಂ ಸ್ಪೀಕರ್ ಖಾದರ್ಗೆ ಜೀವ ಬೆದರಿಕೆಯಂತೆ, 3 ಡಿಸಿ ಕಮಿಷನರ್ ಕಚೇರಿಗೂ ಹುಸಿ ಬಾಂಬ್, ಇಮೇಲ್, ಶಿವಾನಂದ ಪಾಟೀಲ್ ಯತ್ನಾಳ್ ರಾಜೀನಾಮೆ ಫೈಟ್. ಎಸ್ಎಸ್ಎಲ್ಸಿಯಲ್ಲಿ 66% ಫಲಿತಾಂಶ, 22 ವಿದ್ಯಾರ್ಥಿಗಳು ಔಟ್, 6 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ ಮಗನಿಗೆ ಕೇಕ್ ತಿನ್ನಿಸಿ ತಂದೆ ಧೈರ್ಯ. ಮುಂದಿನ 5 ದಿನ ರಾಜ್ಯದಲ್ಲಿ ವರ್ಷಧಾರೆ, ಮೋದಿ ಜೊತೆ ತರೂರ್, ಕಾಂಗ್ರೆಸ್ ನಿದ್ದೆಗೆಡಿಸತ್ತ, ಸೋನಿಯಾ ರಾಹುಲ್ಗೆ ನ್ಯಾಷನಲ್ ಹೆರಾಲ್ಡ್ ನೋಟಿಸ್.